ನೋಡಿ, ತಮಿಳುನಾಡಿನ ರಾಜಧಾನಿ ಚೆನ್ನೈ, ವಿಲ್ಲುಪುರಂ, ಕಡಲೂರು, ನಮಕ್ಕಲ್, ಕಲ್ಲುಕುರುಚಿ ಎಲ್ಲ ತತ್ತರವಾಗಿದೆ. ಇವೆಲ್ಲ ಉತ್ತರ ಜಿಲ್ಲೆಗಳು. ತಮಿಳುನಾಡು ಜಿಲ್ಲೆಯಲ್ಲಿ ಈವರೆಗೆ ಒಟ್ಟು 11 ಜನ ಬಲಿಯಾಗಿದ್ದಾರೆ. ಚೆನ್ನೈನಲ್ಲಿ ದಾಖಲೆಯ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನೂ 2-3 ದಿನ ಮಳೆ ಮುಂದುವರಿಯುತ್ತೆ ಅಂತಕ್ಕಂಥ ಮುನ್ಸೂಚನೆ ಕೂಡ ಕೊಟ್ಟಿದ್ದಾರೆ ಹವಾಮಾನ ಇಲಾಖೆಯವರು. ಮೊದಲೇ ಇದಕ್ಕೆ ಹಾಗೆ ನೋಡೋಕೆ ಹೋದರೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದರು. ಬಟ್ ಈ ಪರಿಪ್ರಮಾಣದಲ್ಲಿ ಬಂದು ಅಪ್ಪಳಿಸುತ್ತೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಾಗಾಗಿ ಇಷ್ಟೊಂದು ಅನಾಹುತಗಳಾಗಿತ್ತು. ಏರ್ಪೋರ್ಟ್ನಲ್ಲಿ ವಿಮಾನಗಳ ಟೇಕ್ ಆಫ್ ಲ್ಯಾಂಡಿಂಗ್ಗೆ ತುಂಬ ಸಮಸ್ಯೆ ಆಯಿತು. ಚೆನ್ನೈನಲ್ಲಿ ಹೆಲಿಕಾಪ್ಟರ್ಗಳ ಮುಖಾಂತರ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಮೀನುಗಾರಿಕೆಗೆ ತೆರಳದಂತೆ ನಿರ್ಬಂಧವನ್ನು ವಿಧಿಸಿದ್ದಾರೆ. ಹೀಗೆ ಹಲವಾರು ರೀತಿಯಲ್ಲಿ ಕ್ರಮಗಳನ್ನು ತಗೊಂಡಿದ್ದಾರೆ. ಅಪಾಯದಲ್ಲಿರ್ತಕ್ಕಂಥ ಜನರನ್ನು ರಕ್ಷಣೆ ಮಾಡಿದ್ದಾರೆ. ಬಟ್ ಪ್ರವಾಹದ ಪ್ರಮಾಣ ತಗ್ಗಬೇಕು, ನೀರಿನ ಪ್ರಮಾಣ. ಇನ್ನು ಕೃಷ್ಣಗಿರಿಯಲ್ಲಿ ಐತಿಹಾಸಿಕ ದಾಖಲೆಯ ಮಳೆಯಾಗಿದೆ. 300 ವರ್ಷಗಳ ಬಳಿಕ ಆಗಿರ್ತಕ್ಕಂಥ ಮಳೆ ಇದು. ಕೃಷ್ಣಗಿರಿಯ ಉತ್ತಂಗರೈನಲ್ಲಿ 503 ಮಿಲಿಮೀಟರ್ ಮಳೆಯಾಗಿರ್ತಕ್ಕಂಥದ್ದು. 503. ಧರ್ಮಪುರಿಯ ಹರೂರ್ನಲ್ಲಿ 331 ಮಿಲಿಮೀಟರ್ ದಾಖಲೆ ಮಳೆಯಾಗಿದೆ. ಕೃಷ್ಣಗಿರಿಯಲ್ಲಿ ಐತಿಹಾಸಿಕ ದಾಖಲೆಯ ಮಳೆ. 300 ವರ್ಷದ ರೆಕಾರ್ಡ್ ಬ್ರೇಕ್ ಮಾಡಿರೋದ್ರಿ ಇದು. ಮಳೆಗಾಲದಲ್ಲೂ ಮಳೆ ಆಗಿರಲಿಲ್ಲ ಈ ರೀತಿ ಬಿಡಿ. ಬಟ್ ಚಂಡಮಾರುತದ ಪ್ರಮಾಣ ನೋಡಿ ಎಲ್ಲಿಗೆ ಬಂದು ನಿಂತಿದೆ. ನೀರಿನ ಲೆವೆಲ್ ನೋಡಿ. ಕೃಷ್ಣಗಿರಿ ಮತ್ತು ಧರ್ಮಪುರಿ ಎರಡೂ ಕರ್ನಾಟಕಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ಜಿಲ್ಲೆಗಳೇ. ಕರ್ನಾಟಕ ಅಂದರೆ ಬೆಂಗಳೂರು ಹತ್ತಿರದಲ್ಲಿರ್ತಕ್ಕಂಥ ಜಿಲ್ಲೆಗಳು ಇವೆರಡುವೇ, ಧರ್ಮಪುರಿ ಮತ್ತು ಕೃಷ್ಣಗಿರಿ. ಹಾಗಾಗಿ ಅಲ್ಲಿ ಆಗಿರ್ತಕ್ಕಂಥ ಮಳೆಯ ಅನಾಹುತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಂಡ್ಬಿಡ್ತೀನಿ. ಎಸ್ ಪ್ರಕಾಶ್, ಈಗ ಪರ್ಟಿಕ್ಯುಲರ್ಲಿ ಧರ್ಮಪುರಿ ಮತ್ತು ಕೃಷ್ಣಗಿರಿ 300 ವರ್ಷಗಳ ನಂತರದ ಮಳೆ ರೆಕಾರ್ಡ್ ಅಂತಂದರೆ ಏನ್ರಿ ಅರ್ಥ? ಹಾಗಾದರೆ ಹೇಗಿದೆ ಅಲ್ಲಿನ ಜನಜೀವನ ಅಂತ? ಈಗಾಗಲೇ ಬೆಂಗಳೂರಿನ ಗಡಿಗೆ ಸಮೀಪ ಇರುವಂತಹ ಕೃಷ್ಣಗಿರಿಯಲ್ಲಿ ಕೂಡ ದಾಖಲೆಯ ಮಳೆಯಾಗಿದೆ. ಸೊ ಅಲ್ಲಿನ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಸಾಕಷ್ಟು ಮನೆಗಳು ಕೂಡ ಮುಳುಗಡೆ ಆಗಿದ್ದಾವೆ. ನಿರಂತರವಾಗಿ 3-4 ದಿನಗಳಿಂದ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆಗೆ ವಿರಾಮ ಕೂಡ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಸಂಪೂರ್ಣವಾಗಿ ಕೃಷ್ಣಗಿರಿ ಜಲಾವೃತ ಆಗಿದೆ. ರಸ್ತೆ ಸಂಪರ್ಕವೂ ಕೂಡ ಕಡಿತ ಆಗಿದೆ. ನೀರಿನ ರಭಸಕ್ಕೆ ವಾಹನಗಳೆಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗ್ತಾ ಇದ್ದಾವೆ. ಜೊತೆಗೆ ಒಂದಿಷ್ಟು ವಾಹನಗಳನ್ನ ಫ್ಲೈಓವರ್ಗಳ ಮೇಲೆ ನಿಲ್ಲಿಸುವಂತಹ ವ್ಯವಸ್ಥೆಗೆ ಅಲ್ಲಿನ ಜನ ಕೂಡ ಮುಂದಾಗಿದ್ದಾರೆ. ಈಗಾಗಲೇ ಸಾಕಷ್ಟು ಜನ ಮನೆಗಳಲ್ಲೇ ಸಿಲುಕಿಕೊಂಡಿದ್ದಾರೆ. ಅಂಥವರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡೋದಕ್ಕೆ ಸ್ಥಳೀಯ ಆಡಳಿತಗಳು ಕೂಡ ಮುಂದಾಗಿದ್ದಾವೆ. ಜೊತೆಗೆ ಆಹಾರದ ಸಮಸ್ಯೆ ಕೂಡ ಉಂಟಾಗಿದೆ. ಅಲ್ಲಿ ಊಟ ಕೂಡ ಸಿಗ್ತಾ ಇಲ್ಲ, ನೀರು ಕೂಡ ಸಿಗ್ತಾ ಇಲ್ಲ, ವಿದ್ಯುತ್ ಸಂಪರ್ಕವೂ ಕೂಡ ಇಲ್ಲ, ಇಂಟರ್ನೆಟ್ ಸೇವೆಯಲ್ಲಿ ಕೂಡ ಒಂದಿಷ್ಟು ವ್ಯತ್ಯಯಗಳು ಉಂಟಾಗಿದ್ದಾವೆ. ಸೊ ಹಾಗಾಗಿ ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ. ಸುರಕ್ಷಿತ ಸ್ಥಳಗಳಿಗೆ ಹೋಗೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಜೊತೆಗೆ ಯಾವ್ದೆಲ್ಲ ಸುರಕ್ಷಿತ ಸ್ಥಳಗಳಿಗೆ ಬರುವುದಕ್ಕೆ ರಸ್ತೆ ಸಂಪರ್ಕ ಇತ್ತು ಅದೆಲ್ಲವೂ ಕೂಡ ಈಗ ಎಲ್ಲ ಮುಳುಗಡೆ ಆಗಿದ್ದಾವೆ. ಅಲ್ಲಿ ದಾಟೋದಕ್ಕೆ ಆಗ್ತಾ ಇಲ್ಲ ಸೇತುವೆಗಳನ್ನ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಆತಂಕದ ಸನ್ನಿವೇಶದಲ್ಲಿದ್ದಾರೆ. ನಿನ್ನೆಯಿಂದಲೂ ಕೂಡ ಒಂದಿಷ್ಟು ಪ್ರದೇಶಗಳಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ. ಸೊ ಹೀಗಾಗಿ ಕತ್ಲಲ್ಲೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ವಯಸ್ಸಾದಂಥವ್ರು ಜೊತೆಗೆ ಮಕ್ಕಳನ್ನ ಮನೆಯಿಂದ ಹೊರಗಡೆ ಕರೆದುಕೊಂಡು ಬರುವಂಥದ್ದು ದೊಡ್ಡ ಸಾಹಸ ಆಗಿದೆ. ಬೋಟ್ನ ಮೂಲಕವಾಗಿ ಅವರನ್ನ ಹೊರಗಡೆ ಕರೆದುಕೊಂಡು ಬರುವಂತಹ ವ್ಯವಸ್ಥೆಗಳು ಕೂಡ ಆಗ್ತಾ ಇದ್ದಾವೆ. ಜೊತೆಗೆ ಹೆದ್ದಾರಿಗೆ ಕನೆಕ್ಟ್ ಆಗುವಂತಹ ಪ್ರಮುಖ ರಸ್ತೆಗಳೇನಿದ್ದಾವೆ, ಸೊ ಪ್ರಮುಖ ರಸ್ತೆಗಳಿಗೆ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ. ಸೇತುವೆಗಳೆಲ್ಲವೂ ಕೂಡ ಉಕ್ಕಿ ಹರಿತಾ ಇದ್ದಾವೆ. ಸೊ ಸೇತುವೆಗಳ ಮೇಲೆ ನೀರು ಹೋಗ್ತಾ ಇರುವಂತಹ ಪರಿಣಾಮ ಕ್ರಾಸ್ ಮಾಡಲಿಕ್ಕೆ ಆಗೋದಿಲ್ಲ ವಾಹನಗಳು. ಸೊ ಅನಿವಾರ್ಯವಾಗಿ ನೀರಿನ ರಭಸಕ್ಕೆ ಸಾಕಷ್ಟು ವೆಹಿಕಲ್ಸ್ಗಳು ಕೂಡ ಕೊಚ್ಕೊಂಡು ಹೋಗುವಂತಹ ಸನ್ನಿವೇಶಗಳು ಆ ಭಾಗದಲ್ಲಿ ಶುರುವಾಗಿದ್ದಾವೆ. ಈಗಾಗಲೇ ಸುಮಾರು 3-4 ವೆಹಿಕಲ್ಸ್ಗಳು ಕೊಚ್ಕೊಂಡು ಹೋಗಿದ್ದು, ಒಂದಿಷ್ಟು ಅವಾಂತರಗಳು ಕೂಡ ಆಗಿದ್ವು. ಈ ರೀತಿಯ ಆತಂಕದ ಸ್ಥಿತಿ ಇದೀಗ ಕೃಷ್ಣಗಿರಿಯ ಭಾಗದಲ್ಲಿ ಕೂಡ ಶುರುವಾಗಿದೆ. ಅರವಿಂದ್, ಓಕೆ, ರೈಟ್. ಹಾಗೆ ಸಂಪರ್ಕದಲ್ಲಿರಿ.